ಪೂಜಾರಿ ಕೊಲೆಗೆ ಕಾರಣರಾದ ದುಷ್ಕರ್ಮಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ತನಿಖೆ ವೇಳೆ ಅವರು ಕೊಟ್ಟ ಹೇಳಿಕೆ ಪ್ರಕಾರ ಹರೀಶ್ ಪೂಜಾರಿ ಕೊಲೆ ತಪ್ಪು ತಿಳುವಳಿಕೆಯಿಂದ ನಡೆದಿರೋದಂತೆ. ಅದೇ ರೀತಿ ಹರೀಶ್ ಪೂಜಾರಿ ಸಾವಿಗೆ ಸಮೀವುಲ್ಲಾ ಕೂಡ ಕಾರಣ ಅನ್ನೋ ಕುಹಕದ ಮಾತುಗಳು ಈಗ ಬಂಟ್ವಾಳದಲ್ಲಿ ಹರಿದಾಡ್ತಿವೆ. ಇದೆಲ್ಲದರ ಒಟ್ಟಾರೆ ಪರಿಣಾಮ ಕೋಮು ಸೌಹಾರ್ದಕ್ಕೆ ಹೆಸರಾಗಿದ್ದ ಊರಿನ ಶಾಂತಿ ಕದಲಿದೆ. ಹರೀಶ್ ಪೂಜಾರಿ ಕೊಲೆಯಾಗ್ತಿದ್ದ ಹಾಗೆ ಇತ್ತ ಸಮೀವುಲ್ಲಾ ಪ್ರಾಣ ಉಳಿಸಿಕೊಂಡು ಆಸ್ಪತ್ರೆ ಸೇರಿದ್ದಾನೆ. ಇರಿತದ ಗಾಯದಿಂದ ಸದ್ಯ ಆತ ಚೇತರಿಸಿಕೊಳ್ತಿದ್ದಾನೆ. ಹೀಗಿರುವಾಗಲೇ ಸಮೀವುಲ್ಲಾ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬರ್ತಿದೆ. ಸಮೀವುಲ್ಲಾ ಹರೀಶ್ ಪೂಜಾರಿಯನ್ನ ಉಳಿಸಬಹುದಿತ್ತು. ಆತ ದುಷ್ಕರ್ಮಿಗಳ ಹಲ್ಲೆಯಿಂದ ಹರೀಶ್ನನ್ನ ಕಾಪಾಡಬಹುದಿತ್ತು. ಸಮೀವುಲ್ಲಾ ದೃಢಕಾಯನಾಗಿದ್ದ. ದುಷ್ಕರ್ಮಿಗಳೊಂದಿಗೆ ನಿಂತು ಬಡಿದಾಡಿಯಾದ್ರೂ ಹರೀಶನನ್ನ ರಕ್ಷಿಸಬಹುದಿತ್ತು. ಆದರೆ ತನ್ನ ಪ್ರಾಣ ಉಳಿಸಿಕೊಳ್ಳೋ ಭರದಲ್ಲಿ ಆತ ಸ್ನೇಹಿತನನ್ನೇ ಸಾವಿನ ಮನೆಗೆ ತಳ್ಳಿದ ಅನ್ನೋ ಆರೋಪ ಈಗ ಬಂಟ್ವಾಳದಲ್ಲಿ ಹರಿದಾಡ್ತಿದೆ. ಈ ಬಗ್ಗೆ ನಾವು ಸಮೀವುಲ್ಲಾ ಅಭಿಪ್ರಾಯ ಕೇಳಿದಾಗ ಆತ ಕೊಟ್ಟ ಉತ್ತರ ಹೀಗಿತ್ತು. ಹಾಗೆ ಅಂದ್ರೆ ಸರ್, ಹೇಗೆ ಗೊತ್ತಾ, ನಾನು ಅಲ್ಲಿ ಆ ಪೊಸಿಷನಲ್ಲಿ ಯಾರಾದ್ರೂ ಏನು ಮಾಡೋದು ಸರ್? ನಮ್ಮ ಜೀವನ ನಾವು ರಕ್ಷಣೆ ಮಾಡೋದಿಲ್ಲದ್ರೆ ಇನ್ನೊಬ್ರು ರಕ್ಷಣೆ ಮಾಡೋದು ಹೇಗೆ ಸರ್? ನೀವು ಹೇಳಿ. ಆ ಸ್ಪಾಟಲ್ಲಿ ಆ ಪರಿಸ್ಥಿತಿ ಅಂದರೆ ಅಲ್ಲಿ 4-5 ಮಂದಿ ಒಂದು ಇಬ್ಬರ ಮೇಲೆ ಹಾಗೆ ಇದು ಆಯುಧಗಳಿಂದ ಇದು ಮಾಡೋದು ಸರ್. ನಮ್ಮ ಇದು ನಾವು ಓಡೋದಲ್ಲದೆ ಇನ್ನೊಬ್ಬರನ್ನು ಇದು ಮಾಡ್ಲಿಕ್ಕೆ ನಿಮ್ಗೆ ಆಗ್ತದೆ ಸರ್? ನೀವು ಹೇಳಿ, ಏನು ಮಾಡೋದು? ಏನು ಮಾಡಿದ್ರಿ ಆ ಪರಿಸ್ಥಿತಿಯಲ್ಲಿ ನೀವು? ಬೆಸ್ಟ್ ಆ ಪರಿಸ್ಥಿತಿಯಲ್ಲಿ ಅಂದರೆ ನಾನು ಅಟ್ಯಾಕ್ ಮಾಡೋದು ಒಂದು ಅವನ ಹತ್ರ ಹೇಳಿದ್ದೇನೆ, ಓಡು ಅಂತ ಒಂದು ಅವನ ಹತ್ರ ನಾನು ಹೇಳಿದ್ದೇನೆ. ಮತ್ತೆ ನಾನು ಓಡಿ ಬಂದೆ ಸರ್. ಆ ಓಡಿ ಬರುವಾಗಲೂ ನನಗೆಲ್ಲ ಚುಚ್ಚಿದ್ದಾರೆ ಸರ್, ಹಿಂದುಗಡೆಯಿಂದ ಇಲ್ಲೆಲ್ಲ ಚುಚ್ಚಿದ್ದಾರೆ. ನಾನಂದರೆ ರೋಡಲ್ಲಿ ಸ್ಟ್ರೈಟೇ ಓಡಿ ಬಂದೆ. ಆ ಕಾರಣ ನಾನು ಈಚೆ ಬಚಾವಾಗಿ ಬಂದೆ ಸರ್. ಇಲ್ಲದ್ರೆ ನಾನು ಅಲ್ಲಿ ಆ ಸ್ಪಾಟಲ್ಲಿ ಬರ್ತಿದ್ದೆ ಅಂತ. ಇದು ಒಂದು ಕಡೆಯಾದ್ರೆ ಹರೀಶ್ ಪೂಜಾರಿಯ ಕೊಲೆಯನ್ನ ಪೂರ್ವ ಯೋಜಿತ ಕೃತ್ಯ ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಕೋಮು ಗಲಭೆಯನ್ನ ಸೃಷ್ಟಿಸೋ ಸಲುವಾಗಿಯೇ ಹರೀಶ್ ಪೂಜಾರಿಯನ್ನ ಹತ್ಯೆ ಮಾಡಲಾಗಿದೆ. ಇದು ಕೋಮು ಸೌಹಾರ್ದಕ್ಕೆ ಹೆಸರಾದ ಊರಿನಲ್ಲಿ ವಿಷದ ಬೀಜವನ್ನ ಬಿತ್ತೋ ಪ್ರಯತ್ನ ಅಂತ ಹೇಳಲಾಗ್ತಿದೆ. ಪೂರ್ವಯೋಜಿತ ಕೃತ್ಯ ಅಂತಲೇ ಹೇಳ್ಬಹುದು. ಪೂರ್ವಯೋಜಿತ ಕೃತ್ಯ ಅಂತಲೇ ಇರ್ಬೋದು. ಇದರಿಂದ ಮೊದಲು ಇದರಲ್ಲಿ ಎಲ್ಲ ಸ್ವಾಮಿಗಳ ಬಾಯಿ ಬಿಡಿಸಿದ್ರೆ ಗೊತ್ತಾಗಬಹುದು ಅಷ್ಟೇ. ಪೂರ್ವಯೋಜಿತ ಅಂದರೆ ಒಂದು ಕೋಮು ಗಲಭೆ ಟೈಮಲ್ಲಿ ಹಿಂದೂಗಳ ಏರಿಯಾದಲ್ಲಿ ಒಬ್ಬ ಮುಸ್ಲಿಮನನ್ನು ಕೊಂದರೆ ಇಲ್ಲಿ ಹಿಂದೂಗಳಿಗೆ ಕೊಂದದಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಹಿಂದೂ ಮುಸ್ಲಿಮರನ್ನು ಇಲ್ಲಿ ನಿಜವಾಗಿ ಇಷ್ಟರ ತನಕ ನಾನು ಇಲ್ಲಿ ನೋಡುವ ಪ್ರಕಾರ ಇಲ್ಲಿ ಇಷ್ಟರ ತನಕ ಕೋಮು ಗಲಭೆ ಆದಂಥ ವಿಷಯವೇ ಇಲ್ಲ. ಒಂದು ಹಿಂದೂಗಳ ಏರಿಯಾದಲ್ಲಿ ಮುಸ್ಲಿಮರನ್ನು ಕೊಂದರೆ ಹಿಂದೂಗಳಿಗೆ ಕೊಂದದಂಥವರಿಗೆ ಮನೆಯವರಿಗೆ ಆಗಿ ಎಲ್ಲ ಮನೆಯವರಿಗೆ ಹೋಗ್ಬೋದು. ಎಲ್ಲ ಸಿಕ್ಕಿದ ಮನೆಯವರಿಗೆ ಹೋಗಿ ಸಿಕ್ಕಿದವರನ್ನು ಇಟ್ಕೊಂಡು ಹೋಗಿ ಜೇರಿಬೋದು ಅಷ್ಟೇ. ಇದರ ನಡುವೆ ಹರೀಶ್ ಪೂಜಾರಿ ಕೊಲೆಯ ಆರೋಪಿಗಳನ್ನ ಬೆನ್ನು ಹತ್ತಿದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಎಂಎಂ ಕಲಬುರ್ಗಿ ಹತ್ಯೆಯನ್ನ ಟ್ವಿಟರ್ನಲ್ಲಿ ಸಮರ್ಥಿಸಿಕೊಂಡಿದ್ದ ಭುವಿತ್ ಶೆಟ್ಟಿ ಹಾಗೂ ಅಚ್ಯುತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು 3 ಆರೋಪಿಗಳಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಹರೀಶ್ ಶೆಟ್ಟಿ ಕೊಲೆಗೆ ಮತ್ತೊಂದು ಕಾರಣವನ್ನ ನೀಡಿದ್ದಾರೆ. ನಾವು ಅವರಿಗೆ ಇಂಟರೋಗೇಷನ್ ಮಾಡಿದಾಗ ಅಂದರೆ ಯಾಕೆ ಅದಪ್ಪ ಇದೆಲ್ಲ ಆಯ್ತಂದರೆ, ಅದೇ ಸರ್ ನನಗೆ ಸ್ವಲ್ಪ ಏನಾದರೂ ಮಾಡಬೇಕಿತ್ತು ಅಂತ, ಸೊ ನಾವು ಮಾಡಿದ್ದೀವಿ. ಮತ್ತು ಅವರಿಗೆ ಗೊತ್ತಾಗಲಿಲ್ಲ ಈ ಗಾಡಿಯಲ್ಲಿ ಯಾರಿದ್ದಾರೆ, ಅವ್ರದ್ದು ಧರ್ಮ ಏನು, ವೆದರ್ ಇಟ್ಸ್ ಮುಸ್ಲಿಮ್ ಆರ್ ಇಟ್ಸ್ ಹಿಂದೂ. ಸೊ ಐ ಥಿಂಕ್ ಇಟ್ಸ್ ಅ ಕೇಸ್ ಆಫ್ ಮಿಸ್ಟೇಕನ್ ಐಡೆಂಟಿಟಿ. ಅದರಲ್ಲಿ ಹೊಡೆದು ಬಿಟ್ಟಿದ್ದಾರೆ. ಎದುರಿಗಿದ್ದ ವ್ಯಕ್ತಿ ಹಿಂದುವೋ ಅಥವಾ ಮುಸಲ್ಮಾನನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆತನೂ ಒಬ್ಬ ಮನುಷ್ಯ. ಆತನೂ ಒಂದು ಮನೆಯ ಮಗ ಅನ್ನೋದಾದ್ರೂ ಹಂತಕರಿಗೆ ಅರ್ಥವಾಗಬೇಕಿತ್ತು. ಆದ್ರೆ ಕೋಮು ಗಲಭೆಯನ್ನಷ್ಟೇ ಪ್ರಚೋದಿಸೋ ಮೆದುಳುಗಳಿಗೆ ಮಾನವೀಯತೆಗೆ ಮರುಗೋ ಮನಸ್ಸಾದ್ರೂ ಇರೋಕೆ ಸಾಧ್ಯನಾ? ನಾನು ಇಷ್ಟೇ ಹೇಳುದು, ಯಾರು ಬೇಕಾದ್ರೆ ಆಗ್ಲಿ, ಹರೀಶ್ ಅವರು ಕೂಡ ನಮ್ಗೆ ಅಣ್ಣನಾಗೇನೆ. ಎಲ್ಲರ ಮನೆಯಲ್ಲೂ ದುಃಖ ಇದೆ. ಈಗ ಯಾರು ಎಷ್ಟೇ ಹಣ ಬೇಕಾದ್ರೆ ತಂದು ಕೊಟ್ಟಿರ್ಬೋದು, ಅವ್ರ ಮನೆಗಾಗ್ಲಿ ನಮ್ಗೆ ಆಗ್ಲಿ ಸಾಂತ್ವನ ಇರ್ಬೋದು. ಆದ್ರೆ ಸತ್ವದ ಜೀವನಿಂದ ಬರುದಿಲ್ಲ. ನಮ್ಗೀಗ ನಮ್ಮ ಅಣ್ಣ ಹಾಗೆ ಕಳ್ಕೊಂಡು ಹೋಗಿದ್ರೆ ನಾವು ಎಷ್ಟು ದುಃಖದಲ್ಲಿರ್ಬೇಕು. ಅವನಿಗೂ ಒಂದು ತಂಗಿ ಇದ್ದಾರೆ, ನನ್ನ ಅಣ್ಣನಿಗೆ ಕೂಡ 30 ತಂಗಿಯರಿದ್ದೇವೆ ನಾವು. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಣ್ಣ ಇಲ್ಲದ್ರೆ ನಮ್ಮ ಜೀವನವೇ ಇಲ್ಲ ಅಂತ ಆಗ್ತಿತ್ತು. ಈಗ ಅಣ್ಣನೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಜೀವ ತರ ಇದ್ದಾರೆ. ನಮ್ಮ ಮನೆಯಲ್ಲಿ ಇಬ್ಬರು ಅಣ್ಣಂದಿರು ತುಂಬಾ ಒಳ್ಳೆಯವರು. ಅಂದ್ರೆ ಯಾರು ಇದಕ್ಕೆ ಕೂಡ ಹೋಗ್ತಿರ್ಲಿಲ್ಲ, ಎಲ್ಲರ ಜೊತೆನೂ ಇರ್ಬೋದು. ಈಗ ಇಲ್ಲಿ ಊರಿನವರಿಗೇನೆ ನಮ್ಮ ಅಣ್ಣನ ಬಗ್ಗೆ ಯಾರ ಹತ್ರ ಕೇಳಿದ್ರು ಒಂದು ಕೆಟ್ಟ ಮಾತು ಯಾರು ಕೂಡ ಹೇಳ್ತಿಲ್ಲ.
ಅಂದ್ರೆ ಯಾವ ಒಂದು ಸಂಘಟನೆಗಾಗ್ಲಿ ಯಾವುದೇ ಒಂದು ವಿಷಯಕ್ಕೆ ನನ್ನನ್ನು ಇಷ್ಟರ ಎಲ್ಲಿಗೂ ಹೋದವನೇ ಅಲ್ಲ. ಆ ತಪ್ಪು ಯಾರು ಮಾಡಿದ್ರೆ ಅದು ಯಾವುದೇ ಇದಾಗಿದ್ರು ಅವರಿಗೆ ಒಳ್ಳೆ ಅವರನ್ನು ಹಿಡಿದು ಶಿಕ್ಷೆ ಕೊಡಿಸ್ಬೇಕು ಅವರಿಗೆ. ಹಂತಕರ ಜೊತೆಗೆ ವ್ಯವಸ್ಥೆಗೂ ಕೂಡ ಶಿಕ್ಷೆ ಆಗಬೇಕು. ಸ್ವಾರ್ಥ ಸಾಧನೆಗಾಗಿ ಜನಾಂಗೀಯ ಕಲಹವನ್ನ ಪ್ರಚೋದಿಸೋ ದುಷ್ಟರಿಗೂ ಶಿಕ್ಷೆ ಆಗಬೇಕು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಕೋಮು ಹಿಂಸಾಚಾರಕ್ಕೆ ಇನ್ನು ಅದೆಷ್ಟು ಅಮಾಯಕರು ಬಲಿಯಾಗಬೇಕೋ ಗೊತ್ತಿಲ್ಲ. ಇನ್ನೆಷ್ಟು ಮಂದಿಯ ಕಣ್ಣೀರಿಗೆ ದುಷ್ಕರ್ಮಿಗಳು ಕಾರಣರಾಗಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಧರ್ಮವನ್ನ ರಕ್ಷಿಸೋಕೆ ದುಷ್ಟ ಬುದ್ಧಿಯನ್ನ ನೀಡದೆ ಧರ್ಮ ಬುದ್ಧಿಯನ್ನ ಭಗವಂತ ನೀಡ್ಲಿ ಅನ್ನೋದೇ ನಮ್ಮ ಕಳಕಳಿ. ರಕ್ತ ಹರಿಸಿ ಜಾತಿ ಬೆಳೆಸುವ ಅಥವಾ ಉಳಿಸುವ ಉದ್ದೇಶದ ಕಲ್ಪನೆ ಮೊದಲು ನಿರ್ನಾಮವಾಗಬೇಕು. ಜನರ ಮನಸ್ಥಿತಿ ಹಾಗೆ ವಿಚಾರವಂತಿಕೆ ಬದಲಾಗದ ಹೊರತು ಕೋಮು ಗಲಭೆಗಳಿಗೆ ಕಡಿವಾಣ ಸಾಧ್ಯ ಇಲ್ಲ. ಮನುಷ್ಯರನ್ನ ಭೂಮಿಗೆ ಬಿಟ್ಟ ಭಗವಂತ ವಿಶ್ವಮಾನವ ಸಂದೇಶವನ್ನ ಅರ್ಥೈಸ್ಕೊಳ್ಳೋ ಸನ್ಮತಿಯನ್ನ ಯಾವಾಗ ನೀಡ್ತಾನೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಇದೇ ಈಗಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.